ವೀಕ್ಷಕರ ದಿನಾಂಕ 24/1/2025 ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಹಾನಗಲ್ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ನರೇಗಾ ಕಾಯಕ ಬಂಧುಗಳ ತರಬೇತಿ ಕಾರ್ಯಾಗಾರ ನಡೆಯಿತು. ಈ ಸಂದರ್ಭದಲ್ಲಿ ಕಾಯಕ ಬಂಧು ತರಬೇತುದಾರರಾದ ಪಿ ರಾಜಣ್ಣ, ಜ್ಯೋತಿಕುಮಾರ್, ಅರುಣಕುಮಾರಿ, ಉಮಾಶಂಕರ್, ಸುಜಾತ, ಸುನೀತಾರವರುಗಳು ನರೇಗಾ ಕಾರ್ಯಕ್ರಮದ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಟೆಕ್ನಿಕಲ್ ಕೋಆರ್ಡಿನೇಟರ್ ಮಂಜುನಾಥ್, ತಾಂತ್ರಿಕ ಸಹಾಯಕರಾದ ಸತೀಶ್ ಹಾಗೂ ಹಾನಗಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸೌಮ್ಯ ಶ್ರೀನಿವಾಸ್, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಕರಿಬಸಪ್ಪ, ಕಾರ್ಯದರ್ಶಿಗಳಾದ ಎಲ್ಲ ಲಿಂಗಣ್ಣ ಸೇರಿದಂತೆ ನೂರಾರು ನರೇಗಾ ಕಾರ್ಮಿಕರು ಉಪಸ್ಥಿತರಿದ್ದರು. ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಆಧಾರಿತ ಬಿಟ್ಟಿದ್ದಾರೆ ಈಗ. ಅದು ಯಾಕೆ ಅಂದ್ರೆ ನಿಮ್ಮ ಕೆಲಸ ಮಾಡೋದ್ರಲ್ಲಿ ಗುಣಮಟ್ಟತೆ ಕಾಪಾಡ್ಬೇಕಂತ ಅಷ್ಟೇ. ಪ್ರತಿದಿನನೂ ಒಂದೊಂದು ಆವಿಷ್ಕಾರ ನಡೀತಾನೆ ಇರ್ತಾವೆ ಸರ್ಕಾರದಿಂದ. ನೀವೆಷ್ಟು ಕೆಲಸ ಮಾಡ್ತೀರೋ ಅಷ್ಟು ಆವಿಷ್ಕಾರಗಳು ನಡೀತಾನೆ ಇರ್ತಾವಲ್ಲಿ. ನೀವೆಷ್ಟು ಮುಂದುವರಿತೀರೋ ಗೌರ್ಮೆಂಟ್ ಅಷ್ಟೇ ಪ್ರೋತ್ಸಾಹ ಮಾಡ್ತಾ ಹೋಗುತ್ತೆ ನಿಮಗೆ. ಹಿಂದಿನ ವರ್ಷ 316 ಇತ್ತು, ಈ ವರ್ಷ 349 ಮಾಡ್ತೀವಿ, ಮುಂದಿನ ವರ್ಷ ಇನ್ನೂ ಹೆಚ್ಚಿಗೆ ಮಾಡ್ಬೋದು. ಎಲ್ಲ ನಿಮ್ಮ ಒಳ್ಳೇದಕ್ಕೆ. ಹಂಗಂತ ಹೇಳ್ಬಿಟ್ಟು ನೀವು ನಾನು ಇಂಜಿನಿಯರಿಂಗ್ ಫೈಲ್ ಕೊಟ್ಟಿನಿ, GKM ಫೈಲ್ ಕೊಟ್ಟಿನಿ, ನನಗೆ ಫಾರಂ ಕೊಟ್ಟಿನಿ, ಉಳುಕಿದ್ದು ಅವರೇ ಮಾಡ್ಕೊಡ್ತಾರೆ ಅಲ್ಲ. ಇದು ಬಂದ್ಬಿಟ್ಟು ಇದಕ್ಕೆ ಪೂರ್ತಿ ಜವಾಬ್ದಾರರು ನೀವೇ. ಇಂಜಿನಿಯರ್ ದಿನ ಪಂಚಾಯತಿ ಬರೋಕ್ಕಾಗಲ್ಲ, PDO ದಿನ ನಿಮ್ ಕೆಲಸ ಹತ್ರ ಬರೋಕ್ಕಾಗಲ್ಲ, ತಾಲೂಕ್ ಪಂಚಾಯತ್ ದಿನ ಬಂದು ನಿಮ್ ಸಮಸ್ಯೆ ಬಗೆಹರಿಸಕ್ಕಾಗಲ್ಲ. ಮೇಟ್ ಅಂತ ಯಾಕೆ ಮಾಡ್ತಾರೆ ಅಂದ್ರೆ 10 ಜನಕ್ಕೆ ಒಬ್ರು ಆ ಗುಂಪಿಂದ ಏನಿರುತ್ತೋ ಆಗು ಹೋಗು ಜವಾಬ್ದಾರಿ ಎಲ್ಲ ನಿಮ್ದೆ. ಅವ್ರ ಮೇಲೆ ಹೇಳೋದು ಇವ್ರ ಮೇಲೆ ಹೇಳೋದಂತಲ್ಲ. ಫೈಲ್ ಅಪ್ಡೇಟ್ ಮಾಡೋದು ನಿಮ್ದೇ ಜವಾಬ್ದಾರಿ. ಫೈಲ್ ನಾವು GKM ಕೈ ಕೊಟ್ಟಿವಿ, PDO ಕೈ ಕೊಟ್ಟಿವಿ ಅನ್ನೋದು ಅಲ್ಲ. ನೀವು ನಿಮ್ಮ ಗುಂಪಿನ ಜನ ಎಷ್ಟಿರ್ತಾರೆ, ಅಟೆಂಡೆನ್ಸ್ ಬಂದಿದ್ರ ಇಲ್ಲ, ಕೆಲಸ ಮಾಡ್ಯಾರ ಇಲ್ಲ, ಮಾಡಿದ್ ಇಷ್ಟೇ ಮಾಡ್ಯಾರ, ಎಲ್ಲಾ ಡೀಟೇಲ್ಸ್ ತಗೊಂಡ್ಬಂದು ಕೊಟ್ಟು ಆಯಾ ದಿನ GPS ಫೋಟೋ ತಗೊಬೇಕು. ಎಲ್ಲ ಫೋಟೋಸ್ ಹಾಕಕ್ ಹೋಗ್ಬಾರ್ದು ಫೈಲ್ಗಳಿಗೆ. 2-3 ವರ್ಕಿಗೆ, ಒಂದು ಬಿಫೋರ್, ಒಂದು ಡ್ಯೂರಿಂಗ್, ಒಂದು ಆಫ್ಟರ್, 3 ಫೋಟೋಸ್ ಹಾಕ್ಬೇಕು. ಅದು ಒಂದೇ ಜಾಗದಲ್ಲಿ ಇರಬೇಕು. ನೀನು 1 ಫೋಟೋ ತೆಗೆದು ಇನ್ನೊಂದು 300 ಮೀಟರ್ ಬಿಟ್ಟು ತೆಗಿತೀನಂದ್ರೆ ಆಗಲ್ಲ. ಕೆಲಸ ಮಾಡ್ರಿ, 300-900 ಮೀಟರ್ ಮಾಡ್ರಿ, ಫೋಟೋಗಳು ಒಂದೇ ಹತ್ರ ಇರುತ್ತೆ ಫೈಲಲ್ಲಿ. ಅವಾಗ ಒಂದು ನೀಟ್ನೆಸ್ ಇರುತ್ತೆ. ಇಷ್ಟು ಮಾಡಾದ್ಮೇಲೆ ಆಪರೇಟರ್ ಏನ ಮಾಡ್ತಾರೆ, ನೀವು ಕೆಲಸ ಮಾಡ್ತೀರಾ, ಮತ್ತೆ ಅವಾಗ ಏನ್ ಬರುತ್ತೆ ಜವಾಬ್ದಾರಿ, ಮತ್ತೆ ನಿಮ್ದೇ ಜವಾಬ್ದಾರಿ ಬರುತ್ತೆ. 7 ದಿನ ಕೆಲಸ ಮಾಡಿಸಿರ್ತೀರಾ. ನೀವು ಕೆಲಸ ಮಾಡಿಸಿದ್ಮೇಲೆ 7 ದಿನಕ್ಕೆ ಎಷ್ಟಾಗಿರುತ್ತೆ, ಏನೋ ಕ್ವಾಂಟಿಟಿ ನಾವು BFT ಹೇಳಿರ್ತೀವಿ, BFT ನಿಮಗೆ ಹೇಳಿರ್ತಾರೆ. ನಾವು ಬಂದ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ತೀವಿ, ಹೌದು ಇಷ್ಟು ಮಾಡ್ಯಾರ ಇಲ್ಲ ಅಂತ ಹೇಳ್ಬಿಟ್ಟು. ಮಾಡಿದ್ರೆ ಮೀಟಿಂಗ್ ಯೂಸ್ ಮಾಡ್ಬಿಟ್ಟು MS ಮಾಡ್ತೀವಿ. ಆಮೇಲೆ 7 ದಿನಕ್ಕೆ ಅವ್ರಿಗೆ ಅಮೌಂಟ್ ಬೇಕು. ಇಷ್ಟು ಫೈಲ್ ಮಾಡ್ಬೇಕಾಗಿರೋದು. ಇದು ಇಷ್ಟು ಪ್ರೋಸೆಸ್ ಅಲ್ಲಿ 22 ಅಂಶ. ನಾಗರಾಜ್ರವರು ಇದ್ದಾರೆ, ನೋಡೋಣ ಅವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳೋಣ. ಹೇಳಿ ನಾಗರಾಜ್ರವರು, ನಿಮ್ಮ ಕೆಲಸ ಯಾವ ರೀತಿ ಮಾಡಿದ್ರು? 10 ಜನಕ್ಕೆ ನಾವು ಕೊಡೋದಿದ್ದು ಅಂದರೆ ನಮ್ಮಲ್ಲಿ 260 ಬುಕ್ ಇದ್ವು. ಅಂದರೆ ಒಂದು ಬುಕ್ಕಿಗೆ ಒಬ್ಬೊಬ್ಬರನ್ನ ಕರ್ಕೊಂಬರ್ತೀವಿ. ಅಂದರೆ ನಾವು ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾಯಿದ್ದೀವಿ ಅವ್ರಿಗೆಲ್ಲರಿಗೂ. ಸ್ಟೆಪ್ ಬೈ ಸ್ಟೆಪ್ ಅಂದರೆ ಇವಾಗ 3 ತಿಂಗಳಿಗೆ ಒಂದು ಸಾರಿ. ಅದೇ ರೀತಿಯಾಗಿ ಮ್ಯಾಂಡೇಸ್ಗಳನ್ನು ಉಳಿಸ್ಕೊಳ್ತಾ ಬಂದ್ವಿ. ಇದು ಟೋಟಲಾಗಿ 260 ಜನ ಬಂದಿದ್ದೀವಿ ಟೋಟಲಾಗಿ ಇದಕ್ಕೆ ವರ್ಕ್ಗೆ. ಅಂದರೆ ಈ ಕೆಲಸಕ್ಕೆ 260 ಜನ ಲೇಬರ್ನ ಕರ್ಕೊಂಡ್ಬಂದಿದ್ದೀರಾ? ಕರ್ಕೊಂಡು ಬಂದ್ವಿ. ಇಲ್ಲಿ 3 ಲಕ್ಷ ಆಗಿರೋದು ಮೊದಲೆಲ್ಲ. ಹೌದು. ಆವಾಗ ಪ್ರತಿಯೊಬ್ಬರಿಗೂ 10 ಜನ ಗ್ರೂಪ್ ಮಾಡಿ ಅಳತೆ ಇಂಜಿನಿಯರ್ ಸರ್ ಏನಂತ ಹೇಳಿರ್ತಾರೆ, ಅದೇ ರೀತಿಯಾಗಿ ಅಳತೆ ಕೊಡ್ತಾ ಇದ್ದೀವಿ ನಾವೆಲ್ಲ. ಪ್ರತಿ 10 ಜನಕ್ಕೆ ಅಳತೆ ಎಷ್ಟು ಬರುತ್ತೆ ನಿಮಗೆ? ನಮಗೆ 16x10 ಅಂದರೆ 16 ಮೀಟ್ರ್ ಉದ್ದ, 10 ಮೀಟ್ರ್ ಅಗಲ ಬರುತ್ತೆ. 16 ಅಡಿನಾ? 16 ಅಡಿ ಉದ್ದ, 10 ಅಡಿ ಅಗಲ ಬರುತ್ತೆ. 2 ಅಡಿ ಆಳ. 2 ಅಡಿ ಒಳಗೆ ತೆಗಿಸ್ಬೇಕು ನಾವು. ಪ್ರತಿದಿನ ಕೂಲಿ ಕಾರ್ಮಿಕರೆಲ್ಲರೂ ಬೆಳಿಗ್ಗೆ 7 ಗಂಟೆಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿ, ಆಮೇಲೆ ಊಟ ಮಾಡ್ಕೊಂಡು ಆಮೇಲೆ 12 ಗಂಟೆಯಿಂದ 2 ಗಂಟೆವರೆಗೆ ಇನ್ನೊಂದು ಸರಿ ಮಾಡಿ ಹೋಗ್ತಾಯಿದ್ರು ಎಲ್ಲರೂ. ಅಂದರೆ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ನಿರಂತರವಾಗಿ ಕೆಲಸ ಮಾಡ್ತೀರಾ? ಊಟದ ರೆಸ್ಟ್ ಟೈಮ್ಗೆ ಊಟ ಎಲ್ಲ ಕಟ್ಕೊಂಡ್ಬರ್ತಾಯಿದ್ರು. ಪ್ರತಿಯೊಬ್ಬರು ಊಟ ಮಾಡ್ಕೊಂತ ಬಿಡ್ತಾಯಿದ್ರು. ಹೌದಾ? ನೋಡಿ, ಈ ರೀತಿ ನರೇಗಾ ಕೆಲಸದಲ್ಲಿ ನಿಮಗೆ ಒಂದು ದಿನಕ್ಕೆ ದಿನಗೂಲಿ ಎಷ್ಟು ಬೀಳುತ್ತೆ?
ಸರ್ ಮೊದಲೆಲ್ಲ ನಮಗೆಲ್ಲ 249 ಅಂತ ಅನ್ಕೊಂಡಿವಿ ಸರ್. ಅಲ್ಲ ಸರ್ ಮೊದಲು ಮುಂಚೆ ಸ್ಟಾರ್ಟಿಂಗಲ್ಲಿ 249 ರೂಪಾಯಿ ಬರ್ತಾಯಿತ್ತು. ಇವಾಗ 349. ನಾವು ವರ್ಷನೂ ಮಾಡ್ಕೊಂಡು ಬರ್ತೀವಿ. 4 ವರ್ಷ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ವರ್ಷ ಇನ್ಕ್ರೀಸ್ ಆಗ್ತಾಯಿದೆ. ಅಂದರೆ ಇದರಲ್ಲಿ ಯಾರಾದರೂ ಅಂಗವಿಕಲರಿದ್ದರು ಇಲ್ಲ ವಯಸ್ಸಾಗಿರೋರು ಇದ್ರು ಅವ್ರಿಗೆ ಯಾವ ರೀತಿ ನೀವು ಕೆಲಸ ಕೊಡ್ತೀರಾ? ಅಂಗವಿಕಲರಿಗೆ ಇವಾಗ ನೀರು ಬೇಕಂದರೆ ಲೇಬರ್ಗಳಿಗೆ ನೀರು ಕೊಡಬೇಕಂತ ವ್ಯವಸ್ಥೆನೂ ಮಾಡ್ತಾಯಿದ್ವಿ. ಅವ್ರಿಗೆ ಜಾಸ್ತಿ ವರ್ಕ್ ಮಾಡ್ತೀವಿ. ವಯಸ್ಕರಿಗೆ ಮತ್ತು ಅವ್ರಿಗೆ ಬಾಂಡ್ಲೆ ಕೊಡೋದು ಅವ್ರಿಗೆ ಕಡಿಮೆ ಅಳಿತಿ. ಅಂದರೆ ಅಂಗವಿಕಲರಿಗೆ ಕುಡಿಯೋರಿಗೆ ಈಗ ಕೆಲಸ ಮಾಡೋರಿಗೆ ಕುಡಿಯೋ ನೀರು ವ್ಯವಸ್ಥೆ ಮತ್ತು ವಯಸ್ಸಾಗಿರೋರಿಗೆ ಅಳತೆ ಮೆಜರ್ಮೆಂಟ್ ಕಡಿಮೆ ಕೊಡ್ತೀರಾ. ಇದರಿಂದ ನಿಮ್ಮ ನರೇಗಾದಲ್ಲಿ ಕೂಸಿನ ಮನೆ ಅಂತ ಮಾಡಿದಾರಲ್ಲ, ಅದು ಹೆಂಗೆ ಅದು ಸರ್? ಕೂಸಿನ ಮನೆ ಒಳ್ಳೆ ಮೇಗ್ಲೆಟಲ್ಲಿ ಮಾಡಿದ್ದಾರೆ ಸರ್. ಅದನ್ನ ಪ್ರತಿಯೊಬ್ಬರು ಲೇಬರ್ಗಳು ಹೋಗಿ ಬಿಡ್ತಾಯಿದ್ರು ಮಕ್ಕಳನ್ನೆಲ್ಲ. ಅಲ್ಲಿ ಕೂಡ ಚೆನ್ನಾಗಿ ಮಾಡ್ಕೊಂಡು ಬರ್ತಾಯಿದ್ರು ಅವರು. ಹೌದಾ? ಎಷ್ಟು ವರ್ಷದಿಂದ ಎಷ್ಟು ವರ್ಷದ ಒಳಗಡೆ ಇರ್ಬೇಕು ಮಕ್ಕಳು ಅವರು? ಸರ್ ಅವರು ಇವಾಗ 6 ತಿಂಗಳಿಂದ 3 ವರ್ಷ ಕೆಳಗೆ ಇರಬೇಕು. 6 ತಿಂಗಳಿಂದ 3 ವರ್ಷದ ಒಳಗಿರೋಂಥ ಮಕ್ಕಳಿಗೆ ಸರ್ಕಾರದವರು ನರೇಗಾ ಯೋಜನೆ ಅಡಿ ಕೆಲಸ ಮಾಡೋ ಮಹಿಳೆಯರಿಗೆ ಅವ್ರಿಗೆ ಕೂಸಿನ ಮನೆ ಅಂತೇಳಿ ಮಕ್ಕಳಿಗೆ ಮಾಡಿದ್ದಾರೆ. ತುಂಬ ಸಂತೋಷ. ಇದಕ್ಕೆ ಈ ನರೇಗಾಕ್ಕೆ ಸಂಬಂಧಪಟ್ಟ ನಮ್ಮ ತಾಂತ್ರಿಕ ಸಂಯೋಜಕರಿದ್ದಾರೆ, ಸಹಾಯಕರು, ಅವರು ಸತೀಶ್ ಸರ್ ಅಂತೇಳಿ. ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ನರೇಗಾ ಅವ್ರಿಗೆ ಬಂದುಬಿಟ್ಟು ಆನಗಲ್ ಪಂಚಾಯತಿಲಿ ಪ್ಯೂರ್ ಲೇಬರ್ಸೇ ಪ್ರತಿದಿನವೂ ನನಗೆ ಫೋನ್ ಮಾಡೋರು. ಅವರು ಸರ್ ಇವತ್ತು ಈ ಕೆಲಸಕ್ಕೆ ಹೋಗ್ತೀವಿ, ಇವತ್ತು ಇಷ್ಟು ಜನ ಬಂದಿದ್ದೀವಿ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಅವ್ರವ್ರ ಕಾಯಕ ಮಿತ್ರಗಳಿಗೆ ಇಲ್ಲಿ ಮುಂಚೆನೂ ಮಾಡಿದ ಅನುಭವ ಇತ್ತವರಿಗೆ ಹೇಳೋಗ್ತಿದ್ವಿ. ನಮ್ಮ BFT GKM ಅವರಿಗೆಲ್ಲ ಮುಂಚೆನೇ ಬರೆದು ಕೊಟ್ಟು ನಾವು ಇಷ್ಟಿಷ್ಟು ಮೆಜರ್ಮೆಂಟ್ ಮಾಡಿಸ್ರಿ ಅಂತಂದು ಹೇಳ್ತಿದ್ವಿ. ಅವ್ರು ಬಂದು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಳೋರು, ಅವ್ರ ಪಾಡಿಗೆ ಅವ್ರು ಫೋನ್ ಮಾಡೋರು ನಮಗೆ, ಸರ್ ಕೆಲಸ ಮುಗೀತು ಬಂದು ಒಂದು ಸರಿ ಚೆಕ್ ಮಾಡಿರಿ ಅಂತಂದು. ನಾನು ಫಸ್ಟಿಗೆ ಒಂದು 20-25 ಜನ ಎಲ್ಲ ಗುಂಪಾಗಿಬಿಟ್ಟು ದೊಡ್ಡದಾಗಿ ತೆಗಿತಾಯಿದ್ರು. ಇದು ಯಾಕೋ ಸರಿ ಬರ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ 4 ವರ್ಷದ ಮುಂಚೆನೇ ಈ ಸಿಸ್ಟಮ್ ಮಾಡಿದ್ದು ನಾವು. ಬಾಕ್ಸ್ ಮುಂಚೆ ಎಲ್ಲ ಸುಮ್ಮನೆ ಉದ್ದಕ್ಕೆ ತಗೊಂಡು ಹೋಗೋರು. 4 ವರ್ಷದ ಹಿಂದೆಯೇ ನಾವು ಇಲ್ಲ ಡಿವೈಡ್ ಮಾಡಿಬಿಟ್ಟು ಜನಗಳಿಗೆ ಇಷ್ಟ ಅಂತ ಕೊಟ್ಟರೆ ಅವ್ರಿಗೂ ವಜೆ ಕಮ್ಮಿ ಆಗುತ್ತೆ. ಆಮೇಲೆ ನಾವು ಒಂಚೂರು ಯೋಚನೆ ಮಾಡಬೇಕು. 2 ಅಡಿ 2.5 ಅಡಿ ಆಳ ಅಂದರೆ ಹೋಗೋಲ್ಲ, ಇಲ್ಲಿ ಎಲ್ಲ ಗಟ್ಟಿನೆಲ್ಲ. ಅವಾಗೇನು ಮಾಡಿದ್ವಿ, ಅವ್ರಿಗೆ ಅನುಕೂಲ ಆಗಲಿ, ಕೆಲಸ ಮಾಡೋರಿಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಉದ್ದ ಅಗಲ ಜಾಸ್ತಿ ಮಾಡಿಬಿಟ್ಟು ಆಳ ಕಮ್ಮಿ ಮಾಡಿದ್ವಿ. ಅಂದರೆ ಇದು ಗಟ್ಟಿ ಇದ್ದಾಗೆ ಉದ್ದ ಜಾಸ್ತಿ ಅಳತೆ ತಗೊಂಡು ಆಳ ಕಡಿಮೆ ಆದ್ರೂ ನಡೆಯುತ್ತೆ. ಅಕಸ್ಮಾತ್ ಏನಾದರೂ ಆಳ ಇಳಿಯುತ್ತೆ ಅಂದರೆ ಉದ್ದ ಕಡಿಮೆ ಮಾಡಿಕೊಂಡು ಆಳ ಇಳಿಸ್ಬೋದು. ಹೌದೌದು, ಜನಗಳ ಅನುಕೂಲಕ್ಕೋಸ್ಕರ. ಈಗ ಕೆಲವು ಜಾಗದಲ್ಲಿ ಮೆತ್ತನ ಮಣ್ಣು ಇರುತ್ತೆ, ಮರಳು ಇರುತ್ತೆ, ಉಸುಗಿರುತ್ತೆ. ಅಂಥ ಜಾಗದಲ್ಲಿ ಚೇಳು ಮಣ್ಣು ಇರುತ್ತೆ, ಆಳ ಹೋಗುತ್ತೆ. ಅಲ್ಲಿ ಜಾಗ ಇದ್ದರೆ ಇನ್ನೊಂದು ಪಾರ್ಟ್ ಮಾಡ್ಕೋಬೋದು. ಅವ್ರಿಗೆ ಇನ್ನೂ 4 ದಿನ ಕೆಲಸ ಕೊಟ್ಟಂಗೆ ಆಗುತ್ತೆ. ನಾವು ಆ ರೀತಿ ಯೋಚನೆ ಮಾಡಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಅವ್ರಿಗೆ ಹೇಳಿದ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿಗೆ 2 CEO ಬಂದು ಹೋಗಿದ್ದಾರೆ ಈ ಜಾಗಕ್ಕೆ, ದಿವಾಕರ್ ಸರು ಮತ್ತು ಇನ್ನೊಬ್ಬರು. ಅವ್ರು ಬಂದಾಗ ನರೇಗಾಡೇದು ಮಾಡಿಬಿಟ್ಟು ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಮಾಡಿದ್ವಿ. ಇಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಕೆಲಸಗಾರರು. ಇನ್ನೂ ಹಿಂಗೆ ಮಾಡ್ಕೊಂಡು ಹೋಗಲಿ ಮುಂದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆ. ಈ ನರೇಗಾ ನೋಡಿ, ಇವರು ನರೇಗಾ ಅಂತೇಳಿ ಈ ಕೆಲಸ ಮಾಡುವಾಗ ನರೇಗಾ ಅಂತೇಳಿ ಇದರಲ್ಲೇ ಅವರು ಚಿತ್ರ ಬಿಡಿಸಿದ್ದಾರೆ. ಈ ಆನಗಲ್ ಪಂಚಾಯತಿಯವರು ನರೇಗಾ ಅಂತಲೇ ಇದರಲ್ಲಿ ಚಿತ್ರ ಬಿಡಿಸಿದ್ದಾರೆ. ಕೊಮ್ಮನಪಟ್ಟಿ ಗ್ರಾಮದಲ್ಲಿ ಮನೆ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗ ನರೇಗಾ ಯೋಜನೆ ಅಡಿ ಕಾಮಗಾರಿದ ಬಗ್ಗೆ ಕುಟುಂಬದ ಸದಸ್ಯರನ್ನ ವಿಚಾರ ಮಾಡಲಿಕ್ಕೆ ಬಂದಿದ್ದಾರೆ. ಅಕ್ಕ, ನಿಮ್ಮ ಹೆಸರೇನು? JN ಮಂಜುಳಾ ಅಂತ, ಕೊಮ್ಮನಪಟ್ಟಿ ನಮ್ಮದು. ಹೌದಾ? JN ಮಂಜುಳಾ ಅವರು. ನೀವು ಈ ನರೇಗಾ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 4 ವರ್ಷ ಅಲ್ಲ ಸರ್, ನಾವು ಮದುವೆ ಆಗಿ ಬಂದಾಗಲಿದ್ದ ಮಾಡ್ತಾನೆ ಬಂದೀವಿ. ಇವಾಗ 3 ವರ್ಷಲಿಂದ ಮಾಡ್ತಾಯಿದ್ದೀವಿ. ಈ ವರ್ಷದಲ್ಲಿ ಇವಾಗ ಹೊಸದಾಗಿ ಮಾಡ್ಬೇಕು ಇವಾಗ. ಹೌದಾ? ಇನ್ನೂ ಈ ವರ್ಷ ಬಂದಿಲ್ಲ. ಈಗ ನೀವು ಎಷ್ಟು, ನಿಮಗೆ ದಿನಗೂಲಿ ಎಷ್ಟು ಇರುತ್ತೆ? ಈ ವರ್ಷ 349 ಆಗೈತೆ. ಮೊದಲು 316, 329. ಮೊದಲು 319 ಕೊಡ್ತಾ ಇದ್ರು. ಈಗ ಮತ್ತೆ ಈ ವರ್ಷದಲ್ಲಿ 349 ಆಗಿದೆ. ಹಾಗೆ ನೀವು ಒಂದು ವರ್ಷಕ್ಕೆ ಎಷ್ಟು ದಿನ ಕೂಲಿ ಕೆಲಸ ಮಾಡ್ತೀರಾ? 100 ದಿವಸ ಮಾಡ್ತೀವಿ. 100 ದಿವಸ ಕೊಡ್ತಾರೆ ಸರ್. ಇನ್ನು 150 ಕೊಡಬೇಕಂತ ಇದ್ದಾರೆ, ಇನ್ನೂ ಕೊಟ್ಟಿಲ್ಲ. 100 ದಿವಸ ಕೊಡ್ತಾ ಇದ್ದಾರೆ. ಅಂದರೆ ಈಗ ಹಾಲಿಯಾಗಿ 100 ದಿನ ಮಾಡ್ತಾ ಇದ್ದೀರಾ ಕೆಲಸ. ಅಕ್ಕ, ತಮ್ಮ ಹೆಸರು? ಐಶ್ವರ್ಯ ಅಂತ. ನೀವು ಕೆಲಸಕ್ಕೆ ಹೋಗ್ತೀರಾ? ಹೋಗ್ತೀವಿ. ಹೌದಾ? ನೀವು ಸಂಪೂರ್ಣವಾಗಿ 100 ದಿನ ಕೆಲಸ ಮಾಡ್ತೀರಾ? ಮಾಡ್ತೀವಿ. ಅಣ್ಣ, ತಮ್ಮ ಹೆಸರು? ಲಕ್ಷ್ಮೀಪತಿ. ನೀವು ಕೆಲಸಕ್ಕೆ ಹೋಗ್ತೀರಾ? ನರೇಗಾ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ನಾವು ಪ್ರತಿದಿನ.
ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ ನರೇಗಾದಲ್ಲಿ? 2005ರಿಂದನೇ ಸ್ಟಾರ್ಟ್ ಮಾಡಿದ, ಆವಾಗಲಿಂದನೇ ಹೋಗ್ತಾ ಇದ್ದೀವಿ ನಾವು. ಒಳ್ಳೆ ಸಂದೇಶ. 2005 ಈ ನರೇಗಾ ಸ್ಟಾರ್ಟ್ ಆದಾಗಿಂದನೂ ನೀವು ಕೆಲಸ ಮಾಡ್ತಾ ಇದ್ದೀರಾ. ಮೊದಲು ಈಗ ಅಕೌಂಟ್ಗೆ ಆಗ್ತಾ ಇರಲಿಲ್ಲ, ಮೊದಲು ಚೆಕ್ ಕೊಡ್ತಾ ಇದ್ರಲ್ಲ, ಆಗಿನಿಂದನೂ ನೀವು ಕೆಲಸ ಮಾಡ್ತಾ ಇದ್ದೀರಾ. ಹೌದು. ತುಂಬ ಸಂತೋಷ. ನೋಡಿ, ನರೇಗಾ ಕೆಲಸದಲ್ಲಿ ದಿನಗೂಲಿ 349 ರೂಪಾಯಿ, ಒಂದು ವರ್ಷಕ್ಕೆ 100 ಆಳು ಮುಖಾಂತರ ಅವರು 100 ಆಳನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬೊಮ್ಮನಪಟ್ಟಿ ಅವರು.